ರಾಜಣ್ಣಗೂ ಮೊದಲು ಭೇಟಿಯೇ ಮಾಡಿಸಿದ್ದೆ ನಾನು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಭೇಟಿ ಬಗ್ಗೆ ಕೆ.ಎನ್. ರಾಜಣ್ಣ ರಿಯಾಕ್ಷನ್. ಪಕ್ಷದ ಅಧ್ಯಕ್ಷರನ್ನ ಯಾರು ಬೇಕಾದ್ರೂ ಕೂಡ ಭೇಟಿಯಾಗಬಹುದು. ಭೇಟಿ ವೇಳೆ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೆವು. ಬೆಂಗಳೂರಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಪರ ಅಂತ ಹೇಳಿ ಕೂಡ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಬಗ್ಗೆ ನೀಡಿದ ಎಲ್ಲಾ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರನ್ನ ಯಾರು ಬೇಕಾದ್ರೂ ಕೂಡ ಭೇಟಿಯಾಗಬಹುದು. ಭೇಟಿ ವೇಳೆ ಪಕ್ಷದ ಸಂಘಟನೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ವಿ. ನಾನು ಈಗಲೂ ಕೂಡ ಸಿದ್ದರಾಮಯ್ಯ ಪರ ಅಂತ ಹೇಳಿ ಕೂಡ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಡಿಕೆ ಬಗ್ಗೆ ನೀಡಿದಂಥ ಎಲ್ಲಾ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧನಾಗಿರ್ತೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪಕ್ಷದ ಅಧ್ಯಕ್ಷರು ಅಂದ ತಕ್ಷಣ ಯಾರು ಬೇಕಾದ್ರೂ ಭೇಟಿ ಆಗ್ಬಹುದು. ಭೇಟಿ ವೇಳೆ ಪಕ್ಷದ ಸಂಘಟನೆಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ. ಈಗ ನನ್ನ ನಿಲುವು ಏನಿದೆ ಆ ನಿಲುವಿನ ಬಗ್ಗೆ ತಕ್ಕದಾಗಿ ನಾನು ಬದ್ಧನಾಗಿರ್ತೇನೆ. ಡಿಕೆ ಬಗ್ಗೆ ನೀಡಿದಂಥ ಎಲ್ಲಾ ಹೇಳಿಕೆಗಳಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಭೇಟಿ ಬಗ್ಗೆ ಕೆ.ಎನ್. ರಾಜಣ್ಣ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವರು ಡಿಸಿಎಂ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈಗ ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇವ್ರ ಮಧ್ಯೆ ಏನು ಗೊಂದಲಗಳು ಇಲ್ವಾ ಎನ್ನುವಂಥ ಅನುಮಾನ ಕೂಡ ಗೊತ್ತಾಗ್ತಾ ಇದೆ. ಈಗ ಪಕ್ಷದ ಸಂಘಟನೆ ಅಂದ ತಕ್ಷಣ ಎಲ್ಲರೂ ಭೇಟಿ ಮಾಡೋದು ಸಹಜವಾಗಿರುತ್ತೆ. ಹಾಗಾಗಿ ಭೇಟಿ ವೇಳೆ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ವಿ. ನನ್ನ ನಿಲುವಿನ ಬಗ್ಗೆ ನಾನು ಈಗಲೂ ಕೂಡ ಗಟ್ಟಿಯಾಗಿ ನಿಲ್ತೇನೆ. ಅದರಲ್ಲಿ ಯಾವ ಬದಲಾವಣೆ ಇಲ್ವಾ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.